ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಮಹಾಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸೂಚಿಸುತ್ತಾ, ನನ್ನ ವಿದ್ಯಾಗುರುಗಳಿಗೆ ನಾನು ಮಾಡತಕ್ಕಂಥ ಸಣ್ಣ ಸೇವೆಯ ರೂಪವಾಗಿ ಗುರುಗಳಿಗೆ ಬಹಳ ಇಷ್ಟವಾದದ್ದು ಮತ್ತು ನಮ್ಮೆಲ್ಲರಿಗೂ ಇಷ್ಟವಾದದ್ದು, ನಮ್ಮ ದೇಶಕ್ಕೆ ಇಷ್ಟವಾದದ್ದು, ಸಮಸ್ತ ಜಗತ್ತೂ ಕೂಡ ಇಷ್ಟಪಡಬೇಕಾದದ್ದು ಓಂ ಶ್ರುತಿ. ಈ ಶ್ರುತಿ ಅನ್ನುವುದು ನಮ್ಮ ಸನಾತನ ಧರ್ಮದ ಮೂಲ. ಶ್ರುತಿ ಯಾವುದು? ಪ್ರಯತ್ನಪಟ್ಟೆ ನಾನು ಒಂದು ಶ್ರುತಿಯಲ್ಲಿ 3 ಸ್ಥಾಯಿಯಲ್ಲಿ ಹೇಳೋಕ್ಕೆ ಪ್ರಯತ್ನಪಟ್ಟೆ, ಆದರೆ ಗುರುಗಳೆದುರಿಗೆ ಅದು ತೀರ ಬಿಟ್ಟು ಹೇಳುವಷ್ಟು ಚಳಿ ಬಿಡಲಿಲ್ಲ. ಶ್ರುತಿ ಏನು? ಶ್ರುತಿ ಅಂದರೆ ಎಲ್ಲರಿಗೂ ಗೊತ್ತು. ಶ್ರುತಿ ಅಂದರೆ ಜ್ಞಾನದ ಮೂಲ. ಶ್ರುತಿ ಅಂದರೆ ಬರೀ ಜ್ಞಾನದ ಮೂಲ ಅಲ್ಲ, ಜ್ಞಾನ ಅನ್ನುವುದು ಇಂಪಾಗಿ ನಮಗೆ ಅದು ನಮ್ಮ ಒಳಗೆ ಹೀರಿಕೊಳ್ಳುವಂತೆ ಬರಬೇಕು. ಅದಕ್ಕೆ ಶ್ರುತಿ ಅಂದರೆ ಜ್ಞಾನದ ಮೂಲ, ಗಾನದ ಮೂಲ. ಗಾನದ ಮೂಲ ಶ್ರುತಿ. ಅದೆರಡಕ್ಕೂ ಒಂದೇ ಹೆಸರು, ಶ್ರುತಿ. ನೋಡಿ, ನಾವು ನಿತ್ಯದಲ್ಲೂ ಇದನ್ನು ಪ್ರಯೋಗ ಮಾಡ್ತೀವಿ. ಶ್ರುತಿ ಅಂತಂದರೆ ಮಂತ್ರಗಳನ್ನು ವಿಶೇಷವಾಗಿ 7 ಛಂದಸ್ಸುಗಳಲ್ಲಿ ಅದನ್ನು ನಾವು ವಿನಿಯೋಗಿಸುತ್ತೇವೆ. ಪ್ರಮುಖವಾಗಿ 7 ಅಲ್ಲ, ಆದರೆ ಪರಿಗಣನೆ ಮಾಡುವುದು 7 ಛಂದಸ್ಸು. ಆ 7 ಛಂದಸ್ಸಿನಲ್ಲೇ ಎಲ್ಲ ವಿದ್ಯೆಗಳು ಅಡಗಿದೆ. ಎಲ್ಲ ವಿದ್ಯೆಗಳಿಗೂ ಒಂದು ಮೂಲ ವಿದ್ಯೆ ಇದೆ ಅಂತ ಹೇಳಿ ಛಾಂದೋಗ್ಯದಲ್ಲಿ ನಾರದ ಸನತ್ಕುಮಾರರ ಒಂದು ಸಂವಾದ ಬರುತ್ತೆ. ಅದರ ಒಂದು ವಾಕ್ಯವನ್ನು ನಾನು ಓದಿ, ಎಲ್ಲ ಜ್ಞಾನಗಳ ಮೂಲ ಜ್ಞಾನ ಶ್ರುತಿ ಅನ್ನುವುದನ್ನು ವಿಸ್ತಾರವಾಗಿ ಇಡೀ ಆ 7ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅದನ್ನು ಪ್ರಸ್ತಾವನೆ ಮಾಡಿ ಈ ಜ್ಞಾನ ಮೂಲವಾದ ಶ್ರುತಿಯಲ್ಲೇ ನಾವು ಹೇಳಬೇಕು. 7 ಶ್ರುತಿಗಳಲ್ಲಿ 7 ಛಂದಸ್ಸುಗಳಿಗೆ ಸಂಬಂಧಪಟ್ಟಂತೆಯೇ ನಾವು ಅದನ್ನು ಕೇಳಬೇಕು. ಏನೂ ಹೇಳೋದಲ್ಲ. ಒಂದು ವೇದ ಮಂತ್ರದ ಪಠನೆ ಮಾಡಬೇಕಾದರೆ ಯಾವ ಛಂದಸ್ಸಿಗೆ ಯಾವ ಸಪ್ತ ಸ್ವರಗಳಲ್ಲಿ ಯಾವುದನ್ನು ಪ್ರಯೋಗ ಮಾಡಬೇಕು ಅನ್ನುವುದನ್ನು ಕೂಡ ಗುರುಗಳು ಅನೇಕ ಬಾರಿ ಬೇರೆ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇದೆರಡರ ವಿಷಯವನ್ನು ಸುಮಾರು ಇನ್ನು 25 ನಿಮಿಷಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹೇಳುವ ಪ್ರಯತ್ನ ಮಾಡುತ್ತೇನೆ. ಜ್ಞಾನದ ಮೂಲ ಶ್ರುತಿ ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ ನಾರದರು ಬಂದು ಸನತ್ಕುಮಾರರಲ್ಲಿ ಬೇಡುತ್ತಾರೆ. ಅಧೀಹಿ ಓಂ ಅಧೀಹಿ ಭಗವ ಇತಿಹ ಉಪಸಸಾದ ಸನತ್ಕುಮಾರಂ ನಾರದಃ ತಂ ಹೌವಾಚ ಯದ್ವೇತ್ಥ ತೇ ನಮೋಪಸೀದ ತತಸ್ತೆ ಊರ್ಧ್ವಂ ವಕ್ಷ್ಯಾಮಿ ಇತಿ. ಅಪ್ಪ, ನೀನು ಏನೇನು ಕಲಿತಿದ್ಯಾ ಅದೆಲ್ಲ ಹೇಳು. ತತಃ ತೇ ಊರ್ಧ್ವಂ ವಕ್ಷ್ಯಾಮಿ. ಏಕೆಂದರೆ ಪ್ರೀರಿಕ್ವಿಸಿಟ್ ಅಂತಿರುತ್ತೆ. ಬಂದವ್ರಿಗೆಲ್ಲನೂ ಪ್ರಾರಂಭದಿಂದ ಹೇಳೋದಲ್ಲ. ನೀನು ನಾರದ, ತಿಳಿದವ, ಎಷ್ಟು ತಿಳಿದಿದ್ಯೋ ಅದರ ಮುಂದೆ ನಾನು ತಿಳಿದಿದ್ರೆ ನಿನಗೆ ಹೇಳ್ತೀನಿ ಅಂತ ಹೇಳಿದಾಗ, ಸಹೋವಾಚ ಋಗ್ವೇದಂ ಭಗವೋ ಅಧ್ಯೇಮಿ ಯಜುರ್ವೇದಂ ಸಾಮವೇದಂ ಆಥರ್ವಣಂ ಚತುರ್ಥಂ ಇತಿಹಾಸ ಪುರಾಣಂ
ಪಂಚಮಂ ವೇದಾನಾಂ ವೇದಂ ಪಿತ್ರ್ಯಂ ರಾಶಿಂ ದೈವಂ ನಿಧಿಂ ವಾಕೋ ವಾಕ್ಯಂ ಏಕಾಯನಂ ದೇವವಿದ್ಯಾಂ ಬ್ರಹ್ಮವಿದ್ಯಾಂ ಭೂತವಿದ್ಯಾಂ ಕ್ಷತ್ರವಿದ್ಯಾಂ ನಕ್ಷತ್ರವಿದ್ಯಾಂ ಸರ್ಪದೇವಜನವಿದ್ಯಾಂ ಏತದ್ಭಗವೋ ಅಧ್ಯೇಮಿ. ತುಂಬ ದೊಡ್ಡ ಲಿಸ್ಟ್ ಕೊಟ್ಟ. ಇದಿಷ್ಟು ವೇದಕಾಲದ ಋಷಿ ಹೇಳತಕ್ಕಂಥ ಎಲ್ಲ ಜ್ಞಾನದ ಅಂಗಗಳ ವಿದ್ಯೆಯನ್ನು ನಾನು ಅಧ್ಯಯನ ಮಾಡಿದ್ದೀನಿ ಅಂತ ಹೇಳಿ ನಾರದರು ಹೇಳ್ತಾರೆ. ಆದರೆ ನಾರದರಿಗೆ ಇಷ್ಟು ಓದಿದ್ರೂ ಒಂದು ಎಚ್ಚರಿಕೆ ಆಯಿತು. ಅವರು ಹೇಳ್ತಾರೆ, ಸೋಹಂ ಭಗವೋ ಮಂತ್ರವಿದೇವ ಅಸ್ಮಿ ನ ಆತ್ಮವಿತ್. ಎಲ್ಲ ತಿಳಿದಿದ್ದೇನೆ, ಆದರೂ ಅದರ ಆತ್ಮವನ್ನು, ಆತ್ಮ ಅಂತಂದರೆ ಅದರ ರಹಸ್ಯವನ್ನು ತಿಳಿದಿಲ್ಲ. ಇದು ನಾವೆಲ್ಲರೂ ಅನುಭವಿಸತಕ್ಕಂಥದ್ದು. ಎಲ್ಲ ಡಿಗ್ರಿಗಳನ್ನು ತಗೊತೀವಿ, ಆದರೆ ಅದರ ಮೂಲವನ್ನು ತಿಳಿದಿಲ್ಲ ಅಂತ ಹೇಳಿದಾಗ ಆವಾಗ ಉದ್ದಕ್ಕೆ ನಾವು ಶ್ರುತಿಯನ್ನು ಆಗಲಿ, ಶ್ರುತಿ ಸ್ಮೃತಿ ಅದೆರಡು, ಸ್ಮೃತಿಗಳ ಮೂಲಕ ನಾವು ಶ್ರುತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲ ವಿದ್ಯೆಯನ್ನು ಸಂಪಾದಿಸಬೇಕಾದರೆ ನಮ್ಮ ಮನಸ್ಸು ಆ ವಿದ್ಯೆಯನ್ನು ಗ್ರಹಣ ಮಾಡತಕ್ಕಂಥ ಸಾಮರ್ಥ್ಯವನ್ನು ತಂದುಕೋಬೇಕು. ಯಾವುದೇ ವಿದ್ಯೆ ಆಗಲಿ ಅದರ ಮೂಲವನ್ನು ಸನತ್ಕುಮಾರರು ನಾರದರಿಗೆ ತಿಳಿಸ್ತಾರೆ. ನೋಡಪ್ಪ, ಯಾವುದೇ ವಿದ್ಯೆಯನ್ನು ಸಿದ್ಧಿಸ್ಕೋಬೇಕಾದರೆ, ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಾದ್ರೆ ಮನಸ್ಸು ವಿಕಸನ ಆಗಬೇಕು, ಮನದ ಉಲ್ಲಾಸ ಆಗಬೇಕು. ಮನ ಉಲ್ಲಾಸ ಅನ್ನುವುದನ್ನು ಹೆಂಗೆ ನಾವು ಪಡೀಬೇಕು ಅನ್ನುವುದನ್ನು ಹಂತ ಹಂತವಾಗಿ ತುಂಬ ವಿಸ್ತಾರವಾಗಿ ಹೇಳ್ತಾರೆ. ಮೊದಲನೆಯದಾಗಿ ಮನಸ್ಸು ಅಂದರೆ ಏನು? ಮನಸ್ಸು ನಾವು ವಿಶಾಲಗೊಳಿಸಿದಾಗ ಮಾತ್ರ ಮನಸ್ಸಿನಲ್ಲಿ ವಿಷಯವನ್ನು ತುಂಬಿಕೊಳ್ಳುವುದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಮೂಲ ಯಾವುದು ಅಂತಂದರೆ, ಅದಕ್ಕೆ ಸನತ್ಕುಮಾರರು ಹೇಳ್ತಾರೆ ನೋಡಿ, ಸಣ್ಣ ಮಗುವನ್ನು ನೋಡಿ, ಮಗು ಹೆಂಗೆ ಪ್ರಪಂಚದಲ್ಲಿ ಹುಟ್ಟಿದಾಗ ಏನೂ ಗೊತ್ತಿರೋದಿಲ್ಲ. ಒಂದು 2, 3, 4 ವರ್ಷ ಆದಾಗ ಪ್ರಪಂಚದ ಎಚ್ಚರಿಕೆ ಬರುತ್ತೆ. ಆ ಏನೂ ಗೊತ್ತಿಲ್ಲದಿರುವ ಹುಟ್ಟಿದ ಮಗುವಿನಿಂದ ತಂದೆ ತಾಯಿಗಳಿಗೆ ಸಂತೋಷ ಆಗುವಂತೆ ವಾಕ್ಯಗಳನ್ನು ಪ್ರಯೋಗ ಮಾಡುತ್ತಾ ಮಾತನಾಡಿದಾಗ ಎಷ್ಟು ಸಂತೋಷ ಅಲ್ಲ. ಅದನ್ನು ನೋಡಿ ಆ ಒಂದು ಮಾರ್ಗವನ್ನೇ ನೀವು ಎಲ್ಲ ವಿದ್ಯೆಗಳಲ್ಲೂ ಅಳವಡಿಸ್ಕೊಳ್ಳಿ. ಯಾವುದು? ನಾಮೋಪಾಸ್ವ. ತುಂಬ ಉದ್ದ ಮಂತ್ರ ಇದೆ, ನಾ ಕೊನೆಯ ಭಾಗವನ್ನು ಮಾತ್ರ ಹೇಳ್ತಾ ಇದ್ದೀನಿ. ನಾಮ ಉಪಾಸ್ವ, ಬರೀ ನಾಮವನ್ನು ಕಲಿಯಿರಿ. ಇವತ್ತು ನಾವು ನಾಮ ಮಂತ್ರ ಜಪ ಅಂತ ಹೇಳ್ತೀವಲ್ಲ, ಇದು ವೇದ ಮೂಲ. ಬರೀ ನಾಮ ಜಪ ಮಾಡಿ. ಯಾಕೆ ನಾಮ ಜಪ ಮಾಡುವುದು ಅಂದರೆ, ಯಾವುದೇ ವಿದ್ಯೆಯನ್ನು ಕಲಿಯಬೇಕಾದರೆ ಆ ವಿದ್ಯೆಗೆ ಸಂಬಂಧಪಟ್ಟಂಥ ಪ್ರಾರಂಭಿಕವಾದಂಥ ಮಾತುಗಳು, ಅದನ್ನೇ ಪಾರಿಭಾಷಿಕ ಶಬ್ದ ಅಂತ ಹೇಳ್ತೀವಿ. ಎವ್ರಿ ಫೀಲ್ಡ್ ಹ್ಯಾಸ್ ಇಟ್ಸ್ ಓನ್ ಟರ್ಮಿನಾಲಜಿ ಅಂತೇವಲ್ಲ, ಹಾಗೆ ಭೂಮಿಗೆ ಬಂದಂಥ ಈ ಮಗು ಈ ಪ್ರಪಂಚವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಪ್ರಾರಂಭದ ನಾಮಪದಗಳನ್ನು ಮಾತ್ರ. ಅಮ್ಮ, ಅಪ್ಪ, ಅದು, ಇದು, ಇದೇ ದೊಡ್ಡದು, ಅದು ಇದು ಅಂತ ಇಷ್ಟೇ ಅಲ್ಲ. ಯಾಕೆಂದರೆ ನಮ್ಮ ಮನಸ್ಸು ಕೆಲಸ ಮಾಡಬೇಕಾದರೆ ಮೊದಲು ಮಾತಿನಿಂದ ಮನಸ್ಸಿನ ಒಳಗೆ ಸಂಸ್ಕಾರ ಪ್ರಾರಂಭ ಆಗತ್ತೆ. ಆ ಮಾತು ಅಂದರೆ ಯಾವುದು? ದೊಡ್ಡ ವಾಕ್ಯಗಳಲ್ಲ, ನಾಮಪದದಿಂದ ಶುರು ಮಾಡಬೇಕು. ಇದು ನಮಗೇನು ಇದು ಸಿಂಪಲ್. ಯಾಕೆ ಇಷ್ಟು ಸುಲಭವಾದ ವಿಷಯ ಅಂತಂದರೆ, ನೋಡಿ, ಎಷ್ಟೋ ಜನಕ್ಕೆ ಹುಡುಗರಿಗೆ ಬಾಯಿ ಹೊರಡೋದಿಲ್ಲ, ಮಾತೇ ಬರೋದಿಲ್ಲ. ಕೆಲವರಿಗೆ ಎಲ್ಲೋ ಬಹಳ ದುರದೃಷ್ಟ ಮಾತೇ ಹೊರಡದಿದ್ದರೆ, ಆವಾಗ ಒಂದು ನಾಮ ನಮ್ಮ ನಾಲಿಗೆಯಿಂದ ಉಚ್ಚಾರ ಆಗಬೇಕಾದರೆ ಅದರ ಹಿಂದೆ ನಮಗೆ ಗೊತ್ತಿಲ್ಲದಿರುವ ಒಂದು ಶಕ್ತಿ ಇದೆ.
ನಾವು ಒಂದು ಮಾತನಾಡಬೇಕಾದರೂ ಕೂಡ ಒಳಗೆ ನಿಂತು ನಡೆಸತಕ್ಕಂಥ ಆ ಪರಶಕ್ತಿ ಇಲ್ಲದೇ ಇದ್ದರೆ ನಡೆಯೋದಿಲ್ಲ. ಆದ್ದರಿಂದ ನೀವು ಯಾವ ವಿದ್ಯೆಯನ್ನಾದರೂ ಓದಿ, ಆ ವಿದ್ಯೆಗೆ ಮೂಲಭೂತವಾದಂಥ ನಾಮಪದಗಳನ್ನು ಮೊದಲು ಕಲಿಯಿರಿ. ಹೌದು, ಕಲಿತೀವಿ ಅಂದರೆ ಕಲಿಯೋದಲ್ಲ, ಶರಣಾಗಬೇಕು. ಅದನ್ನೇ ಮಂತ್ರದ ಇನ್ನೊಂದು ಕೊನೆ ಭಾಗದಲ್ಲಿ ಹೇಳ್ತಾರೆ, ಸಯೋ ನಾಮ ಬ್ರಹ್ಮೇತಿ ಉಪಾಸತೆ. ಎಲ್ಲ ನಾಮಗಳ ಮೂಲ ಬ್ರಹ್ಮ. ಅಂದರೆ ಪ್ರತಿಯೊಂದು ನಮ್ಮ ಉಚ್ಚಾರಣೆಯ ಹಿಂದೆ ಒಂದು ದೇವತಾ ಶಕ್ತಿ ಇದೆ. ಆ ಎಲ್ಲ ದೇವತಾ ಶಕ್ತಿಗಳಲ್ಲಿ ಇರುವುದು ಮುಖ್ಯವಾಗಿ ಆ ಬ್ರಹ್ಮ. ಅವನಿಗೆ ನೀವು ಶರಣಾಗಿ ಆವಾಗ ಯಾವುದೇ ವಿದ್ಯೆಯನ್ನು ಕಲಿಯಿರಿ, ಅದಕ್ಕೆ ಮೂಲವಾದ ನಾಮಪದಗಳು ನಿಮಗೆ ಮೊದಲು ಅರ್ಥ ಆಗುತ್ತೆ. ನಾಮದ ಅಂದರೆ ಒಂದು ನಾಮ, ಆ ನಾಮಕ್ಕೆ ವಿಷಯವಾದ ಪದಾರ್ಥ, ಅದರ ಎರಡರ ಸಂಬಂಧ ನಮಗೆ ಉಂಟಾಗತ್ತೆ. ಅದಾದ ಮೇಲೆ ನಾಮಪದವನ್ನು ನಾವು ಸಂಗ್ರಹ ಮಾಡುತ್ತಾ ಮಾಡುತ್ತಾ ಮಗು ಬೆಳೆದಂತೆ ವಾಕ್ಯವನ್ನು ಪ್ರಯೋಗ ಮಾಡುತ್ತೆ. ವಾಕ್ಯ ಪ್ರಯೋಗ ಮಾಡ್ತಾ ಮಾಡ್ತಾ ನನಗೆ ಏನು ಬೇಕು, ನೋಡಿದ್ದೆಲ್ಲ ಇದು ಬೇಕು, ಅದು ಬೇಕು, ಇದು ಬೇಕು ಅನಿಸುತ್ತೆ. ಅಂದರೆ ವಾಕ್ಯಗಳ ಒಂದು ಸಂಸ್ಕಾರದಿಂದ ಮನಸ್ಸಿನ ಒಂದು ಸಣ್ಣ ಹಂತದ ಬೆಳವಣಿಗೆ ಆಗತ್ತೆ. ಇದೆಲ್ಲವನ್ನೂ ಹೇಳ್ತಾರೆ. ನಾಮ ಉಪಾಸ್ವ, ವಾಂಗ್ ಉಪಾಸ್ವ, ವಾಗುಪಾಸ್ವ, ಹೀಗೆ 15 ಹಂತಗಳಲ್ಲಿ ಹೇಳ್ತಾರೆ. ಮನಸ್ಸನ್ನು ಹೆಂಗೆ ಬೆಳೆಸ್ಕೋಬೇಕು ಅಂದರೆ, ಮೊದಲು ಆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪದಗಳ ಅರ್ಥವನ್ನು ತಿಳಿಯಿರಿ. ಪದಗಳ ಮೂಲಕ, ವಾಕ್ಯಗಳ ಮೂಲಕ ಮತ್ತಷ್ಟು ವಿಸ್ತಾರಗೊಳಿಸಿದಾಗ ಆ ಶಾಸ್ತ್ರದ ವಿಷಯದ ಒಂದು ಮನಸ್ಸಿಗೆ ಆ ಶಾಸ್ತ್ರದ ವಿಷಯ ಮುಟ್ಟುತ್ತೆ. ಇದಾದ ಮೇಲೆ ಒಂದು ಹಂತಕ್ಕೆ ಕಲಿತ ಮೇಲೆ ನಮಗೆ ಯಾವುದೋ ಒಂದು ವಿಷಯದಲ್ಲಿ ಮತ್ತಷ್ಟು ಕಲಿಯಬೇಕು ಅನ್ನುವ ಮನಸ್ಸು ಎತ್ತರಕ್ಕೇರುತ್ತೆ. ಅದನ್ನು ಸಂಕಲ್ಪ ಅಂತ ಕರೆದರು. ಹೀಗೆ ಅಧ್ಯಯನ ಮಾಡುತ್ತಾ ಮಾಡುತ್ತಾ ಮನಸ್ಸು ಸಂಗ್ರಹ ಮಾಡುತ್ತಾ ಅದನ್ನು ಚಿತ್ತ ಅಂತ ಕರೀತಾರೆ. ಚಿತ್ತ ಅಂತಂದರೆ ಮೆಮೊರಿ. ಸುಮಾರು ಒಂದು 7 ಅಥವಾ 8ನೆಯ ಇವತ್ತು ಶಾಲೆಯಲ್ಲಿ ಕ್ಲಾಸಿಗೆ ಬಂದಾಗ ವಿದ್ಯಾರ್ಥಿ ಅದೆಲ್ಲವನ್ನು ಸಂಗ್ರಹ ಮಾಡ್ತಾ ಅವನಲ್ಲಿ ಆ ವಿಷಯದ ಒಂದು ಸಂಗ್ರಹ ಆಗತ್ತೆ. ಬರೀ ಸಂಗ್ರಹ ಆದರೆ ಸಾರೋದಿಲ್ಲ. ಯಾಕೆಂದರೆ ಬರೀ ವಿಷಯ ತುಂಬಿತು, ಆದರೆ ವಿಷಯಾಧಾರಿತವಾಗಿ ನಾವು ಯೋಚನೆ ಮಾಡಿ ಆ ಕ್ಷೇತ್ರದ ಒಂದು ಧಾಟಿ, ನಮಗೆ ಸ್ಪಿರಿಟ್ ಅಂತೀವಲ್ಲ, ಅದು ಗೊತ್ತಾಗಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ವಿಷಯ ಸಂಗ್ರಹ ಮಾಡಿ ಅದರ ಬಗ್ಗೆ ಚಿಂತನೆ ಮಾಡಿ. ಇದನ್ನು ಧ್ಯಾನ ಅನ್ನುವುದು ನಮಗೆ ಸಿದ್ಧಿಸುತ್ತೆ. ಒಂದು ವಿದ್ಯೆಯನ್ನು ಕಲಿಯುತ್ತಾ ವಿದ್ಯೆಗೆ ಸಂಬಂಧಪಟ್ಟಂಥ ವಾಕ್ಯಗಳನ್ನು ಅರ್ಥ ಮಾಡಿದ್ದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ಧ್ಯಾನ ಮಾಡುತ್ತಾ ಇದ್ದರೆ ಆವಾಗ ಅದರ ವಿಶೇಷ ಒಂದು ಹೊಳಪು ನಮಗೆ ಕಾಣುತ್ತೆ. ಯಾಕೆಂದರೆ ಬರೀ ವಿಷಯ ತಿಳಿದರೆ ಸಾಲದು, ಆ ವಿಷಯದ ಹಿಂದಿರತಕ್ಕಂಥ ವಿಶಿಷ್ಟವಾದಂಥ ಅರ್ಥವು ನಮಗೆ ಗೊತ್ತಾಗಬೇಕು. ಅದನ್ನೇ ವಿಜ್ಞಾನಮುಪಾಸ್ವ ಸಯೋ ವಿಜ್ಞಾನಂ ಬ್ರಹ್ಮೇತ್ಯುಪಾಸತೆ. ಹೀಗೆ ಒಂದೊಂದು ಹಂತಕ್ಕೂ ಇದನ್ನು ತುಂಬ ವಿಸ್ತಾರವಾದ ಮಂತ್ರಗಳಲ್ಲಿ ಹೇಳ್ತಾರೆ. ಅಂತೂ ಜ್ಞಾನವನ್ನು ಸಿದ್ಧಿಸಿಕೋಬೇಕಾದರೆ ಮನಸ್ಸು ಬೆಳಿಬೇಕಾದರೆ ಪದಗಳು ಅರ್ಥ ಆಗಬೇಕು. ಪದಗಳ ಅರ್ಥದ ಜೋಡಣೆಯಿಂದ ವಾಕ್ಯ ರಚನೆಯಾಗತ್ತೆ. ವಾಕ್ಯ ರಚನೆಯಿಂದ ನಮ್ಮ ಮನಸ್ಸಿಗೆ ಆ ಕ್ಷೇತ್ರದ ಆ ವಿದ್ಯೆಯ ಒಂದು ಕಲ್ಪನೆ ಬರುತ್ತೆ. ಕಲ್ಪನೆಯನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಧ್ಯಾನ ಮಾಡುತ್ತಾ ಇದ್ದರೆ ಆವಾಗ ಅದರ ತೇಜ ಸಯೋ ತೇಜ ಬ್ರಹ್ಮ ಉಪಾಸತೆ. ಆ ವಿಷಯದ ಒಂದು ಹೊಸ ಹೊಳಪು, ಯಾವುದೇ ನಿಮಗೆ ಪುಸ್ತಕದಲ್ಲಿ ಇಲ್ಲದೇ ಇರತಕ್ಕಂಥ ಹೊಸ ವಿಷಯ ಗೊತ್ತಾಗತ್ತೆ. ಇಂಥ ಹೊಸ ವಿಷಯಗಳು ಕ್ಷಣದಲ್ಲೂ ನಮಗೆ ಯಾವುದೋ ವರ್ಷಕ್ಕೊಂದು ವಿಷಯ ಹೊಳೆಯೋದಲ್ಲ. ಶ್ರುತಿಯ ಪ್ರತಿಯೊಂದು ವಾಕ್ಯವನ್ನು ನಾವು ತೆಗೆದಾಗ ಅದರ ಹೊಸ ಅರ್ಥಗಳು ಗೊತ್ತಾಗಬೇಕು. ಇದನ್ನು ತೇಜಸ್ಸು, ಆಕಾಶ, ಹೀಗೆ ಅನೇಕ ಹಂತಗಳಲ್ಲಿ ಹೇಳುತ್ತಾ ನೀವು ಮಗುವಿನಂತೆ ಜ್ಞಾನವನ್ನು ಸಂಪಾದಿಸಿ. ಅಂದರೆ ಅರ್ಥಾತ್ ನಮಗೆ 60 ವರ್ಷ ಆಗಲಿ 90 ವರ್ಷವಾಗಲಿ ಹೊಸ ಕ್ಷೇತ್ರವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಮನಸ್ಸನ್ನು ಯಾವ ರೀತಿ ಅಣಿಗೊಳಿಸಬೇಕು, ಆ ಮನಸ್ಸನ್ನು ಅಣಗೊಳಿಸಿ ಮನಸ್ಸು ಬೆಳೆಯುವಂತೆ ಇರತಕ್ಕಂಥ ಈ ಎಲ್ಲ ಶಕ್ತಿಗಳಿಗೂ ಶರಣಾಗಿ
ಆ ಎಲ್ಲ ಶಕ್ತಿಗಳಲ್ಲೂ ಇರತಕ್ಕಂಥ ಪರಶಕ್ತಿಗೆ ನಾವು ಶರಣಾದರೆ, ಇಲ್ಲಿ ನೋಡಿ, ಯಾವುದೇ ಇಂಥ ಒಂದು ವಿದ್ಯೆ ಅಂತ ಹೇಳಲಿಲ್ಲ, ಎಲ್ಲ ವಿದ್ಯೆಗೂ ಇದು ಮೂಲವಾದಂಥ ಕ್ರಮ. ಇಂಥ ಜ್ಞಾನವನ್ನು ಪಡೆಯತಕ್ಕಂಥ ಮೂಲವಾದಂಥ ಮನಸ್ಸಿನ ವಿಕಾಸವನ್ನು ಹೇಗೆ ಪಡೆಯಬೇಕು ಅನ್ನೋದನ್ನು ಛಾಂದೋಗ್ಯ ಉಪನಿಷತ್ತಿನಲ್ಲಿ ನಮಗೆ ವಿಸ್ತಾರವಾಗಿ ತಿಳಿಸಿದ್ದಾರೆ. ಅದರದ್ದು ಒಂದು ಕಿರು ಪರಿಚಯವನ್ನು ನಿಮಗೆ ಮಾಡುತ್ತಾ, ಹೀಗೆ ಶ್ರುತಿಗಳು ಜ್ಞಾನಕ್ಕೂ ಮೂಲವಾದಂಥ ಜ್ಞಾನ ಸಂಪಾದನೆಯ ಕ್ರಮವನ್ನು ತಿಳಿಸಿ, ಬರೀ ಜ್ಞಾನ ಪಡೆದ್ರೆ ಸಾಲದು, ಭಾರತೀಯರಲ್ಲಿ ಇದು ಕಂಪಲ್ಸರಿ, ಜ್ಞಾನ ಗಾನ ಒಟ್ಟಿಗೆ ಇರಬೇಕು. ಅದಕ್ಕೆ ಅವರೇನು ಮಾಡಿದ್ರು, ಜ್ಞಾನಕ್ಕೆ ಮೂಲವಾದಂಥ ಶ್ರುತಿಯನ್ನು ಗಾನಕ್ಕೂ ಅದನ್ನೇ ಬಳಸಿದ್ರು. ಯಾಕೆ ಹಿಂಗೆ ಬಳಸಿದ್ರು ಅಂದರೆ, ಇದರಲ್ಲೂ ಕೂಡ ಅನೇಕ ಬಾರಿ ಗುರುಗಳು ಇದರ ಒಂದು ಅಂತಸ್ಸಂಬಂಧವನ್ನು ತಿಳಿಸಿದ್ದಾರೆ. ಸುಮ್ಮನೆ ಜ್ಞಾನ ತಿಳಿಸಬೇಡಿ, ಜ್ಞಾನ ಶುಡ್ ಬಿ ಟೋಲ್ಡ್ ಇನ್ ಎ ಮೀಟರ್. ಯಾವುದೇ ಆದರೆ ಒಂದು ಲಯ ಇರಬೇಕು. ನಾವು ತಿಳಿಯುವ ವಿಷಯದಲ್ಲೂ ತಿಳಿಸುವ ಕ್ರಮದಲ್ಲೂ ಎಲ್ಲದರಲ್ಲೂ ಒಂದು ಲಯ ಇರಬೇಕು. ಅದಕ್ಕೋಸ್ಕರ ಗಾನದ ಮೂಲವೂ ಶ್ರುತಿ. ಇದು ಹೆಂಗೆ ಗೊತ್ತಾಗತ್ತೆ ಅಂದರೆ, ಈಗಾಗಲೇ ನಾನು ತಿಳಿಸಿದಂತೆ ಶ್ರುತಿಗಳೆಲ್ಲವೂ ಕೂಡ 7 ಛಂದಸ್ಸಿನಲ್ಲಿದೆ. ಯಾವ ಶ್ರುತಿಯನ್ನು ಅಧ್ಯಯನ ಮಾಡ್ತಾ ಇದ್ದೀರೋ ಅದನ್ನು ನಾವು ಉಚ್ಚಾರ ಮಾಡುತ್ತಾ ಜೋರಾಗಿ ಹೇಳ್ತಾ ಇದ್ದರೆ ಆ ಛಂದಸ್ಸಿಗೆ ಸಂಬಂಧಪಟ್ಟ ಆ ಶ್ರುತಿಯಲ್ಲೇ ಹೇಳಬೇಕು. ಹೌದು, ಯಾವ ಶ್ರುತಿಯಲ್ಲಿ ಕಷ್ಟಪಡಬೇಕಾಗಿಲ್ಲ. ಇರುವುದು 7 ಛಂದಸ್ಸು. 7 ಛಂದಸ್ಸಿಗೆ ಸಂಬಂಧಪಟ್ಟಂತೆ 7 ಸ್ವರಗಳಿದೆ, ಇದನ್ನು ಹಾಡಿ. ಸೊ ಅದರಿಂದ 7 ಛಂದಸ್ಸುಗಳು ಯಾವುದು? ಗಾಯತ್ರಿ, ಉಷ್ಣಿಕ್, ಅನುಷ್ಟುಪ್, ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ. ಇದು 7 ಛಂದಸ್ಸುಗಳು. ಸೊ ಮಂತ್ರದಲ್ಲಿ ಯಾವ ಛಂದಸ್ಸು ಬಂತೋ ಅದರಂತೆ ಆ ಸ್ವರವನ್ನು ನೀವು ಆ ಸ್ವರದ ಸ್ಥಾಯಿಯಲ್ಲಿ ನಾವು ಹಾಡಬೇಕು. ಯಾವುದ್ಯಾವುದು? ಷಡ್ಜ, ಅದೆಲ್ಲದಕ್ಕೂ ಮೂಲ. ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ, ನಿಷಾದ. 7 ಛಂದಸ್ಸುಗಳಿಗೆ 7 ಸ್ವರ ಅಂತ ಹೇಳಿದ್ರು ಸರಿ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, 7 ಸ್ವರನ ಇರೋದು? ಎಲ್ಲ ತಿಳಿದು ಸಾಮಾನ್ಯ ಸಂಗೀತ ಜ್ಞಾನ ಇದ್ದವ್ರಿಗೂ ಗೊತ್ತಿದೆ 7 ಸ್ವರಗಳು. ಆದರೂ ಅಂತಃಪ್ರಭೇದದಿಂದ ಇವತ್ತು ಚಾಲತಿಯಲ್ಲಿ 12 ಸ್ವರಗಳು. 7 ಸ್ವರವನ್ನೇ 12 ಶ್ರುತಿಯಲ್ಲಿ ಹೇಳ್ತಾರೆ. ಯಾವುದದು? ಷಡ್ಜ ಬದಲಾಗೋದಿಲ್ಲ, ಪಂಚಮ ಬದಲಾಗೋದಿಲ್ಲ. ಇನ್ನು ಮುಂದೆ 8ನೇದು ಅಂದರೆ ತಾರ ಷಡ್ಜ. ಷಡ್ಜದಿಂದ ಷಡ್ಜಕ್ಕೆ ಹೋದಾಗ ಮಧ್ಯದ್ದು ಪಂಚಮ, ಅದು ಬದಲಾಗೋದಿಲ್ಲ. ಆದರೆ 7 ಛಂದಸ್ಸಿದ್ದರೂ ಶ್ರುತಿಗಳಿರೋದು ಸಾಮಾನ್ಯವಾಗಿ ಋಷಭ, ಗಾಂಧಾರ, ಮಧ್ಯಮ, ಆಮೇಲೆ ಪಂಚಮ ಬಿಟ್ಟ ನಂತರ ದೈವತ, ನಿಷಾದ. ಇದರಲ್ಲಿ ಹಿಂದೂಸ್ತಾನಿ ಇಲ್ಲಾದರೆ ಕೋಮಲ ಸ್ವರ ಮತ್ತು ಶುದ್ಧ ಸ್ವರ. ಸೊ 7ರ ಮಧ್ಯ 2 ಬಿಟ್ಟು 5, 5ರಲ್ಲಿ ಒಂದೊಂದು 2 ಥರ ಅಂದರೆ 10, 12 ಸ್ವರಸ್ಥಾನಗಳಾಯಿತು. ಇರೋದು 7 ಛಂದಸ್ಸು. ಇನ್ನು ಕರ್ನಾಟಕದಲ್ಲಿ ತಗೊಂಡ್ರೆ 16 ಅಂತ ಹೇಳ್ತಾರೆ. ಈ 2 ಅಲ್ಲ, ಅಲ್ಲಿ ಶುದ್ಧ, ಚತುಶ್ರುತಿ ಮತ್ತು ಷಟ್ಶ್ರುತಿ ಹೀಗೆ ಪ್ರಭೇದ ಮಾಡಿದಾಗ 16 ಆಯಿತು. ಇರೋದು 7 ಛಂದಸ್ಸಲ್ಲ. ಇಲ್ಲ, ಇದರಲ್ಲೂ ಒಂದು ಮೂಲ ಇದೆ. ಯಾಕೆಂದರೆ ಸಂಗೀತದ ಮೂಲಕ್ಕೆ ನಾವು ಹೋದಾಗ ಬರೀ 12 ಸ್ವರಸ್ಥಾನಗಳಲ್ಲ, 16 ಸ್ವರಸ್ಥಾನಗಳಲ್ಲ. ಪ್ರಾಚೀನರು ಇವತ್ತು ನಮಗೆ ಲೋಕದ ಈ ನಾವು ಬಯಸದ ಶಬ್ದಗಳು ತುಂಬಿ ಆ ಶ್ರುತಿಯ ಮೂಲವನ್ನು ಕಳ್ಕೊಂಡಿದ್ದೇವೆ. 22 ಶ್ರುತಿಗಳು ಅಂತ ಪ್ರಾಚೀನ ಗ್ರಂಥಗಳಲ್ಲಿ ಹೇಳ್ತಾರೆ. ಈ 22 ಶ್ರುತಿಗಳು ಇವತ್ತೂ ಕೂಡ ಸಾಧ್ಯ ಇದೆ ಅನ್ನುವುದನ್ನು ಮಹಾರಾಷ್ಟ್ರದ ಒಬ್ಬ ವಿದ್ವಾಂಸರು ಡಾಕ್ಟರ್ ವಿದ್ಯಾಧರ್ ಓಕ್ ಅಂತ ಬಹಳಷ್ಟು ಸಂಶೋಧನೆ ಮಾಡಿ ಅದನ್ನು 22 ಶ್ರುತಿ ಸ್ಥಾನಗಳನ್ನು ಅವರು ನುಡಿಸಿ ತೋರಿಸಿದ್ದಾರೆ. ಸರಿ, ಶ್ರುತಿ ಅಂದರೆ 22 ಸಂಗೀತದ ಗಾನದ 22 ಸ್ವರ ಸ್ಥಾನಗಳಿದೆ. ಇದನ್ನು 7ರ ಛಂದಸ್ಸಿನಲ್ಲಿ ಹೆಂಗೆ ಕೂಡಿಸೋದು? ಈ ಒಂದು ವಿಷಯವನ್ನು, ಈ ಜ್ಞಾನದ ಮೂಲವನ್ನು ಹೇಳುತ್ತಾ ನನ್ನ ಮಾತನ್ನು ಇನ್ನೊಂದು 10 ನಿಮಿಷದಲ್ಲಿ ಮುಗಿಸ್ತೇನೆ. 7 ಛಂದಸ್ಸು ಅಲ್ಲ. ಗುರುಗಳು ತಮ್ಮ ಉಪನಿಷತ್ ಚಂದ್ರಿಕೆಯ ಭಾಷ್ಯದಲ್ಲಿ ಬಹಳಷ್ಟು ವಿಸ್ತಾರವಾಗಿ ಇದನ್ನು ತಿಳಿಸಿದ್ದಾರೆ. ಪ್ರತಿಯೊಂದು ಛಂದಸ್ಸಿಗೂ ಅದಕ್ಕೊಂದು ಸ್ವಲ್ಪ ಅದು ಏನು ಅಂದರೆ, ನಮ್ಮ ಒಂದೇ ಕುದುರೆಗೆ ಕಟ್ಟಿದಂಥ, ಯಾವತ್ತೂ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲರೂ ಹಿಂಗೇ ಮಾಡಿ ಅಂತ ಯಾವತ್ತೂ ಹಿಂದೆ ಅಲ್ಲ, ಮುಂದೆ ಅಲ್ಲ, ಇವತ್ತೂ ಇಲ್ಲ, ರೂಲ್ ಇಲ್ಲ.
ಅವರವರ ಸ್ವಭಾವಕ್ಕೆ ತಕ್ಕಂತೆ, ಅವರ ಸ್ವಭಾವದ ವಿಕಸನಕ್ಕೆ ತಕ್ಕಂತೆ ನಾವು ಅದನ್ನು ಅಳವಡಿಸ್ಕೋಬೇಕು. ಹಾಗೆ ಗಾನದಲ್ಲೂ 7 ಅಂದರೆ 7 ಅಲ್ಲ, ಛಂದಸ್ಸಿನಲ್ಲೂ 7 ಅಂದರೆ 7 ಅಲ್ಲ. ಪ್ರತಿಯೊಂದು ಛಂದಸ್ಸಿಗೂ 1 ಅಕ್ಷರ 2 ಅಕ್ಷರ ಕಮ್ಮಿ ಆಗಬಹುದು, ಅಥವಾ 1 ಅಕ್ಷರ 2 ಅಕ್ಷರ ಜಾಸ್ತಿ ಆದರೂ ಅದೇ ಛಂದಸ್ಸು ಅಂತ ಕರೀತಾರೆ. ಅದಕ್ಕೂ ವಿಶಿಷ್ಟವಾದ ನಾಮಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ಒಂದು ಛಂದಸ್ಸಿನಲ್ಲಿ ನಿಮಗೆ ಬೇಸಿಕಲಿ 3 ಪ್ರಭೇದ ಬಂತು. ಇವಾಗ ಗಾಯತ್ರಿ ಅಂದರೆ 6 ಅಕ್ಷರ, ಒಂದು ಪಾದಕ್ಕೆ 6 ಅಕ್ಷರ. ಸೊ ಹಾಗೆ 4 ಪಾದ ಅಂದರೆ 24 ಅಕ್ಷರ. ಇದರಲ್ಲಿ 1 ಅಕ್ಷರ 2 ಅಕ್ಷರ ಕಮ್ಮಿ ಆದರೂ ಅದು ಗಾಯತ್ರಿ, 1 ಅಕ್ಷರ 2 ಅಕ್ಷರ ಜಾಸ್ತಿ ಆದರೂ ಗಾಯತ್ರಿ. ಸೊ ಹೀಗೆ ಪ್ರಭೇದ, ಕಮ್ಮಿಯಾದ ಅಕ್ಷರದ ಗಾಯತ್ರಿ, ಜಾಸ್ತಿ ಅಕ್ಷರದ ಗಾಯತ್ರಿ, ಹೀಗೆ 7 × 3 21 ನಮಗೆ ಛಂದಸ್ಸುಗಳ ಪ್ರಭೇದ ಸಿಕ್ತು. ಈ 21 ಛಂದಸ್ಸುಗಳನ್ನು ಎಲ್ಲ ಶ್ರುತಿ ಸ್ಥಾನಗಳಲ್ಲಿ ಸೇರಿಸ್ತೀವಿ ಅಂದರೆ ಒಂದು ತೊಡಕು ಬರುತ್ತೆ. 22 ಇರೋದು ಶ್ರುತಿಗಳು. ಆ 22 ಶ್ರುತಿಗಳು ನಿಜವಾಗಲೂ ನಾನು ಈಗ ಹೇಳಿದಂತೆ, ಯಾಕೆಂದರೆ ನಾವೆಲ್ಲರೂ ಚಿರಋಣಿಗಳು. ನಮ್ಮ ಕಾಲದ, ಈಗ ಸುಮಾರು ಅವರಿಗೆ 85-90 ವರ್ಷ ಆಗಿದೆ. ಒಬ್ಬ MBBS MD ಮಾಡಿರತಕ್ಕಂಥ ವೈದ್ಯರು ತುಂಬ ಅದನ್ನು ಫಿಸಿಕ್ಸ್ ಅಂತ, ನಾವು ಭೌತಶಾಸ್ತ್ರದ ಅನುಗುಣವಾಗಿ ತಂತಿ ವಾದ್ಯದಲ್ಲಿ 22 ಸ್ವರ ಸ್ಥಾನಗಳನ್ನು ಇವತ್ತು ನೀವು ಯೂಟ್ಯೂಬಲ್ಲಿ ಕಾಣಬಹುದು. ಅದರಿಂದ ನಾನು ಬಹಳಷ್ಟು ಅಧ್ಯಯನಕ್ಕೆ ಉಪಯೋಗ ಪಡೆದಿದ್ದೇನೆ. 22 ಸ್ವರ ಸ್ಥಾನಗಳನ್ನು 21 ಛಂದಸ್ಸುಗಳಲ್ಲಿ ಹೆಂಗೆ ಅಳವಡಿಸ್ಬೇಕು ಇದು ಮಾಡ್ಕೊಂಡು ಹೋಗಿ. 21 ವಿಧದ ಛಂದಸ್ಸುಗಳನ್ನು ಆ 22 ವಿಧದ ಶ್ರುತಿಗಳು ಒಂದೊಂದೇ ಕೂಡಿಸ್ಕೊಂಡು ಹೋಗಿ ಒಂದು ಕೊನೆಗೆ ಉಳಿಯುತ್ತೆ. ಇದನ್ನು ಹೆಂಗೆ ಮಾಡ್ಬೋದು? ಬಹಳ ಒಂದು ಸುಲಭವಾದ ಉಪಾಯ ಇದೆ. 21ನ್ನು 22 ಕೂಡಿಸಬೇಕು ಅಂತಂದರೆ, ನಮಗೆ ಎಲ್ಲಿ ಇಷ್ಟವಾಯಿತೋ ಆ ಶ್ರುತಿಯಲ್ಲಿ ಕಮ್ಮಿ ಅಕ್ಷರ ಮತ್ತು ಹೆಚ್ಚಕ್ಷರದ ಛಂದಸ್ಸನ್ನು ನಾವು ಅಳವಡಿಸಿದಾಗ ಅಲ್ಲೂ ಕೂಡ 1 ಅಕ್ಷರ ಜಾಸ್ತಿ ಅಥವಾ 2 ಅಕ್ಷರ ಜಾಸ್ತಿ ಇದ್ದಿದ್ದನ್ನು ಅಲ್ಲೇ ಅದನ್ನು ಬೇರ್ಪಡಿಸಿ ಇನ್ನೊಂದು ಭಾಗ ಅಂತ ಇಟ್ಕೊಳ್ಳಿ. ಹಾಗೆ ಈ 7 ಶ್ರುತಿ 21 ಶ್ರುತಿಗಳಲ್ಲಿ ಎಲ್ಲಿ ಅದು 1, 2 ಕಮ್ಮಿ ಇದ್ದರೂ ಒಂದೇ ಅಂತ ಕರೆಯೋದು, ಅದು ಒಂದು ಪ್ರಭೇದ. 1, 2 ಅಕ್ಷರಗಳು ಜಾಸ್ತಿ ಇದ್ದರೂ ಅದನ್ನು ಒಂದು ಪ್ರಭೇದ ಅಂತ ಕರೀತಾರೆ. ಹೀಗೆ 1, 2 ಸೇರಿಸಿ ಒಂದು ಮಾಡಿದ್ದನ್ನು ಬಿಡಿಸಿದರೆ 22ಕ್ಕೆ 22 ಕೂಡುತ್ತೆ. ಹೀಗೆ ಇಂಥ ಅನೇಕ ಜ್ಞಾನವನ್ನು ತಿಳಿಸತಕ್ಕಂಥ ಶ್ರುತಿ ಗಾನದ ಮೂಲಕ ಹಾಡಬೇಕು. ಯಾಕೆಂದರೆ ಇದೆರಡೂ ಯಾಕೆ ಒಟ್ಟಿಗೆ ಹೇಳ್ತಾರೆ ಅಂತಂದರೆ, ಗಾನ ಜ್ಞಾನದಲ್ಲಿ ಒಂದು ಕಂಪನ ಇದೆ. ಕಂಪನ ಅಂದರೆ ಏನು? ನಮಗೆ ಶಕ್ತಿಯನ್ನು ಉದ್ಬೋಧ ಮಾಡತಕ್ಕಂಥ ಶಕ್ತಿ ಇದೆ ನೋಡಿ. ಇದನ್ನು ನಮಗೆ ಅವ್ಯಕ್ತವಾಗಿ ನಮಗೆ ವ್ಯಕ್ತವಾಗ್ತಾ ಇರುತ್ತೆ. ಇಲ್ಲಿ ನಿಂತಾಗ ನಮ್ಮ ವೇದ ಪಂಡಿತರು ಅವರು ಯಾವ ಶ್ರುತಿ ಬಾಕ್ಸ್ ಇಟ್ಕೋಬೇಕಾಗಿಲ್ಲ. ಒಂದು ಶ್ರುತಿಯಲ್ಲಿ ನಿಮಗೆ ಆ ಶ್ರುತಿಯನ್ನು ಹಾಡಿದಾಗ ನಿಶಬ್ದವಾಗಿ ಕೇಳೋಣ ಅನಿಸುತ್ತೆ. ಕಾರಣ ಏನು ಅಂದರೆ, ಆ ವೇದದ ನಾದದಲ್ಲೇ ನಮ್ಮ ಷಟ್ಚಕ್ರಗಳಲ್ಲಿರತಕ್ಕಂಥ ಸೂಕ್ತವಾಗಿರತಕ್ಕಂಥ ಶಕ್ತಿಯನ್ನು ಉದ್ಬೋಧ ಮಾಡತಕ್ಕಂಥ ಸಾಮರ್ಥ್ಯ ಇದೆ. ಹಾಗಾಗಿ ಜ್ಞಾನವನ್ನು ಪಡೆಯಬೇಕಾದರೆ ಗಾನದ ಮೂಲಕ ನಮ್ಮ ದೇಹದೊಳಗೆ ಸುಪ್ತವಾಗಿರತಕ್ಕಂಥ ಶಕ್ತಿಯನ್ನು ಉದ್ಬೋಧ ಮಾಡಿದಾಗ ಆವಾಗೇನಾಗುತ್ತೆ, ವಿ ಆರ್ ಇನ್ ಎ ಎಕ್ಸೈಟೆಡ್ ಸ್ಟೇಟ್. ಮನಸ್ಸು ಚಕತಿಗೊಂಡಾಗ ಏನಾಗುತ್ತೆ, ಅದನ್ನು ರಿಸೀವ್ ಮಾಡತಕ್ಕಂಥ ಸಾಮರ್ಥ್ಯನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಶ್ರುತಿಗಳಲ್ಲಿ ಮೊದಲು ಶ್ರುತಿಯನ್ನು ಅಧ್ಯಯನ ಮಾಡುವ ಮುನ್ನ ಅದನ್ನು ಉಚ್ಚಾರಣೆ ಮಾಡಿ, ಉಚ್ಚಾರಣೆಯಿಂದ ನಮ್ಮ ಷಟ್ಚಕ್ರವನ್ನು ಪ್ರಬೋಧಗೊಂಡಂಥ ಮನಸ್ಸಿನಲ್ಲಿ ಪ್ರಸನ್ನವಾಗಿ ಆ ಶ್ರುತ್ಯರ್ಥವನ್ನು ನಾವು ಸಂಗ್ರಹ ಮಾಡಬೇಕು. ಹೀಗಾಗಿ ಈ ಶ್ರುತಿಯ ಮೂಲ ಜ್ಞಾನ, ಆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ನಮಗೆ ಅನುವು ಮಾಡಿಕೊಡತಕ್ಕಂಥದ್ದು ಗಾನದ ಮೂಲಕ ನಮ್ಮ ಷಟ್ಚಕ್ರಗಳನ್ನು ಉದ್ಬೋಧಗೊಳಿಸಿ, ನಮಗೆ ಯಾವ ಗಾನದ ಮೂಲಕವೂ ಕೂಡ ಎಲ್ಲರಿಗೂ ಎಲ್ಲ ಗಾನ ಹಿಡಿಸೋದಿಲ್ಲ ಅಂದರೆ ಏನು, ಅವರಿಗೇ ಆದಂಥ ಆಪ್ಯಾಯಮಾನವಾದಂಥ ಧ್ವನಿಗಳು ಒಬ್ಬೊಬ್ಬರಿಗೆ ಇದೆ. ಆದರೆ ಒಂದಿದೆ, ನಮ್ಮ ಗಾನ ಕ್ರಮದಲ್ಲಿ, ಅದು ಹಿಂದೂಸ್ತಾನಿ ಆಗಲಿ ಕರ್ನಾಟಕ ಆಗಲಿ, ಅದಕ್ಕೆ ನೋಡಿ ನಮ್ಮ ಪ್ರಾಚೀನರು ಎಲ್ಲರಿಗೂ ಬೇಸಲ್ಲಾಗಿರತಕ್ಕಂಥ ಒಂದು ಶಕ್ತಿ ಪ್ರಬೋಧಕವಾದಂಥ ಒಂದು ಧ್ವನಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೆಸರು ಏನು ಅಂದರೆ ಮೋಹನ. ಅದಕ್ಕೆ ಮೋಹಗೊಳ್ಳದ ಯಾರೂ ಇಲ್ಲ. ಯಾವ ಸಂಗೀತ ಬರದಿದ್ದರೂ ಕೂಡ ಮೋಹನ ರಾಗದಲ್ಲಿ ಯಾವ್ದಾರಾದರೂ ಕೂಡ ಕೇಳಿದ್ರೆ ನಿಜವಾಗ್ಲೂ ಪ್ರಸನ್ನರಾಗುತ್ತಾರೆ. ಮೊದಲು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವ ಮುನ್ನ
ನಾವು ಪ್ರಸನ್ನರಾಗಬೇಕು. ಅಂಥ ಪ್ರಸನ್ನತೆಯನ್ನು ತಂದುಕೊಡತಕ್ಕಂಥದ್ದು ಗಾನರೂಪವಾದ ಶ್ರುತಿ. ಪ್ರಸನ್ನತೆ ಬಂತೋ ಅದೇ ಶ್ರುತಿಯನ್ನು ಜ್ಞಾನದ ಮುಖ ನಾವು ಸಂಪಾದನೆ ಮಾಡಬೇಕು. ಹೌದು, ಜ್ಞಾನ ಗಾನ ಇದೆಲ್ಲ ಆಯಿತು. ಇವತ್ತೇನಾಗಿದೆ ನಮ್ಮ ಪ್ರಪಂಚದಲ್ಲಿ, ಟೈಮ್ ಈಸ್ ಮನಿ ಅಂದರೆ ಸ್ವಲ್ಪ ಇವತ್ತಿನ ಭಾಷೆಗೆ ಈ ಪಟ್ಟಣಕ್ಕೆಲ್ಲ ಹೋದರೆ ಏನೋ ಇದೆಲ್ಲ ಏನು ಹಳೆ ಕಾಲದವ್ರು ಏನೋ ಹೇಳ್ತಾರಪ್ಪ, ಇವತ್ತು ಎಷ್ಟು ನಮಗೆ ಕಾಂಪಿಟೇಷನ್ ಇದೆ, ಇದೆಲ್ಲ ಕಲಿತು ನಮಗೇನು ಬರುತ್ತೆ ಅನ್ನೋದು ಏನು ಬರೋದಲ್ಲ. ಎಷ್ಟು ಹೊರಗಿನಿಂದ ಎಷ್ಟೇ ಸಂಪಾದನೆ ಮಾಡಿದ್ರೂ ಅದು ಹೊರಗಿಂದ ಹೊರಗೆ ಕಳ್ಕೊಳ್ಳೋದು. ಆದ್ದರಿಂದ ಇವತ್ತು ನಾವು ನಮ್ಮ ಯುವ ಜನಾಂಗಕ್ಕೆ ಏನು ಹೇಳಬೇಕು ಅಂದರೆ, ಶ್ರುತಿ ಎನ್ನುವುದು ಜ್ಞಾನ ಗಾನ ಅಷ್ಟೇ ಅಲ್ಲ, ನಮ್ಮ ಕಾಯಕ್ಕೂ ಮೂಲ. ಕಾಯ ಅಂದರೆ ನಮ್ಮ ದೇಹಕ್ಕೂ ಕೂಡ ಅದು ಬಹಳಷ್ಟು ಉಪಯುಕ್ತವಾಗಿದೆ. ಏಕೆಂದರೆ ಇವತ್ತು ಹೇಳ್ತಾರಲ್ಲ, ಹೂ ಈಸ್ ದ ವೆಲ್ತಿಯೆಸ್ಟ್ ಮ್ಯಾನ್ ಅಂದರೆ ಎ ಮ್ಯಾನ್ ಹೂ ಈಸ್ ಇನ್ ಈಸ್ ಬೆಸ್ಟ್ ಹೆಲ್ತ್. ಹೆಲ್ತ್ ಈಸ್ ವೆಲ್ತ್. ಅದಕ್ಕೂ ಬೇಕು ಈ ಶ್ರುತಿ. ಕಾರಣ ಏನು ಅಂದರೆ, ಇದನ್ನು ಕೂಡ ಶಾಸ್ತ್ರಗಳಲ್ಲೇ ಹೇಳ್ತಾರೆ. ಗಾನ ಯಾಕೆ ನಮಗೆ ಅಷ್ಟು ಪ್ರಮುಖವಾಗುತ್ತೆ ಅಂದರೆ, ಸಪ್ತ ಶ್ರುತಿಗಳಲ್ಲಿ ಸರಿಯಾಗಿ ಹಾಡುವವರ ಜೊತೆ ಇರತಕ್ಕಂಥ ಪಕ್ಕವಾದ್ಯದವರು ಇವರೆಲ್ಲರೂ ಒಂದೇ ಶ್ರುತಿಯನ್ನು ಕೂಡಿಸಿ ಹಾಡಿದರೆ ನಮ್ಮ ಮನಸ್ಸು ಮೈ ಇದೆರಡು ಯಾಕೆ ಪ್ರಸನ್ನ ಆಗುತ್ತೆ ಅಂದರೆ, ಮೈಯಲ್ಲಿರತಕ್ಕಂಥ ಸಂಗತಿಗಳು 7 ಸಪ್ತಧಾತುಗಳು. ಆ ಸಪ್ತಧಾತುಗಳ ಮೇಲೆ ಈ ಸಪ್ತ ಸ್ವರಗಳು ನೇರ ಪರಿಣಾಮ ಬೀರುತ್ತೆ. ಸೊ ಈ ಸಪ್ತ ಸ್ವರಗಳಿಗೂ ನಮ್ಮ ದೇಹದಲ್ಲಿ ಯಾವ ಅಂಗಾಂಗಗಳಿಂದ ರಚನೆಯಾಗಿದೆ ಅದೆಲ್ಲಕ್ಕೂ ಮೂಲ ಅಂದರೆ ಆರೋಗ್ಯದ ಮೂಲ ಸಪ್ತಧಾತುಗಳು. ಈ ಸಪ್ತಧಾತುಗಳನ್ನು ಒಂದು ಸಣ್ಣ ಸಂಗತಿ ಹೇಳ್ತೀನಿ. ನಾವು ಮಕ್ಕಳ ಥರ ಬೈಹಾರ್ಟ್ ಮಾಡಬೇಕಾಗಿಲ್ಲ. ಒಂದು ಸೂಜಿಯನ್ನು ತೆಗೆದುಕೊಂಡು ನಮ್ಮ ಮೈ ಮೇಲಿಟ್ಟು ಜೋರಾಗಿ ಚುಚ್ಕೊಳ್ಳೋದು ಬೇಡ. ಚುಚ್ಚಿದರೆ ಎಷ್ಟೆಷ್ಟು ಲೇಯರ್ಸ್ ಸಿಗುತ್ತೋ ಅದರ ಕ್ರಮದಲ್ಲೇ ನಮ್ಮ ಶಾಸ್ತ್ರಕಾರರು ಹೇಳಿದ್ದಾರೆ. ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧ, ಆಮೇಲೆ ಅಸ್ಥಿ, ಮಜ್ಜ, ಇಷ್ಟೇ ಇರೋದು. ನೋಡಿ, ನೀವು ಈ ಶ್ರುತಿಗಳನ್ನು ಆಯಾ ಛಂದಸ್ಸಿನಲ್ಲಿ ಆ ಛಂದಸ್ಸಿಗೆ ಸಂಬಂಧಪಟ್ಟಂಥ ಆ ಶ್ರುತಿಯಲ್ಲಿ ನೀವು ನಿತ್ಯ ಪಾರಾಯಣ ಮಾಡಿ. ಯು ಆರ್ ದ ಸೆಲ್ಫ್ ಡಾಕ್ಟರ್. ಯಾವ ವೈದ್ಯರೂ ಬೇಡ. ಆ ಧನ್ವಂತರಿ ರೂಪಿಯಾದಂಥ ಭಗವಂತ ನಮ್ಮಲ್ಲಿ ಕೂತು ಈ ಶ್ರುತಿಯ ಜ್ಞಾನ ಗಾನದ ಮೂಲಕ ಈ ದೇಹದ ಮೂಲಕ ಗಾನ ಮಾಡ್ತಾ ಇದ್ದೀವೋ ಅವನು ಪ್ರಸನ್ನಗೊಂಡು ಈ ಸಪ್ತಧಾತುಗಳನ್ನೂ ಕೂಡ ಸುಸ್ಥಿತಿಯಲ್ಲಿಡುತ್ತಾನೆ ಅಂತ ಇಷ್ಟು ಹೇಳುತ್ತಾ, ಈ ಶ್ರುತಿಗಳ ಮೂಲ ಜ್ಞಾನ ಗಾನ ಇದೆರಡರ ಮೂಲಕ ನಿತ್ಯ ಜೀವನದಲ್ಲೂ ನಮ್ಮ ಆರೋಗ್ಯ ಭಾಗ್ಯ ಹೇಗೆ ಬರುತ್ತೆ ಎನ್ನುವ ಕಿಂಚಿತ್ ವಿಷಯವನ್ನು ಏನು ಗುರುಗಳು ತಿಳಿಸಿದ್ರೋ ಅದನ್ನು ಸ್ವಾಮಿಗಳ ಸನ್ನಿಧಿಯಲ್ಲಿ ಹೇಳುತ್ತಾ ನನ್ನ ಮಾತುಗಳನ್ನು ಪೂರ್ಣ ಮಾಡುತ್ತೇನೆ. ಇಂಥ ದಿವ್ಯವಾದಂಥ ಅವಕಾಶ ಒದಗಿಸಿಕೊಟ್ಟಂಥ ಶ್ರೀ ರಾಮಚಂದ್ರಾಪುರ ಮಠ ಮತ್ತು ಗುರುಗಳಿಗೆ ಮತ್ತು ಬನ್ನಂಜೆ ಪ್ರತಿಷ್ಠಾನದವರಿಗೆ ನನ್ನ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ನಮಸ್ಕಾರ.